ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ FDA SDA ಸರಣಿಯ 10ನೇ ವಿಡಿಯೋ ಇದು. 10ನೇ ವಿಡಿಯೋದು 1ರಿಂದ 9 ವಿಡಿಯೋಗಳನ್ನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀವಿ. ದಯವಿಟ್ಟು ಎಲ್ಲ ನೀಟಾಗಿ ಒಂದು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲ ಇಂಪಾರ್ಟೆಂಟ್ ಇದೆ ಈ ಎಕ್ಸಾಮ್ಸ್ ಸಂಬಂಧಪಟ್ಟಂತೆ, ಮತ್ತು ಯಾವುದು ನಿಮ್ಮ ಚಿಕ್ಕಮಗಳೂರು ಮತ್ತು ಮಂಡ್ಯ DC ಬ್ಯಾಂಕ್ ಸಂಬಂಧಪಟ್ಟಂತೆ, ಮತ್ತು ಅದ್ರ ಜೊತೆಯಲ್ಲಿ ಬೇರೆ ಎಲ್ಲ ನಿಮ್ಮ KPSC KE ಯಾವುದೇ ಎಕ್ಸಾಮ್ಸ್ ಕಾಲಾದ್ರೂ ಗ್ರೂಪ್ ಸಿ ಆಗಿರಲಿ, FD SD ಆಗಿರಲಿ, ಪ್ರತಿಯೊಂದು ಗ್ರೂಪ್ ಸಿ ಮಟ್ಟದವು ಯಾವುದೇ ಆಗಿದ್ರು ಪ್ರತಿಯೊಂದಕ್ಕೂ ಇಷ್ಟು ಸಿಲೆಬಸ್ ಇದ್ದೇ ಇದೆ. ಈ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸಿಲೆಬಸ್ಸು, ಈ ನಿಗದಿಪಡಿಸಿದ ವಿಷಯಗಳು ಮತ್ತು ಅಂಕಗಳು ಈ ಎಕ್ಸಾಮ್ಗಿದು. ಬಟ್ ಕನ್ನಡ ಭಾಷೆ, ಸಹಕಾರ, ಇಂಗ್ಲೀಷು, ಸಂವಿಧಾನ, GK ಎಲ್ಲ ಎಕ್ಸಾಮ್ಸ್ಗೂ ಇರುತ್ತೆ, ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ ಅಂತ ಹೇಳ್ತಾ, ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತ್ರ ತಗೊಂಡು ಕವರ್ ಮಾಡ್ತಾ ಇದ್ದೀವಿ. ಎಕ್ಸಾಮಿನೇಷನ್ಗೆ 100% ಬಂದೇ ಬರುತ್ತೆ. ದಯವಿಟ್ಟು ಮ್ಯಾಕ್ಸಿಮಮ್ ಪೀಪಲ್ಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸಿನೋನಿಮ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಸಿನೋನಿಮ್ಸ್ ಬಗ್ಗೆ ನೋಡ್ತಾ ಹೋಗೋಣ. ವಯಬಲ್, ವರ್ಕಬಲ್, ಸಮಾನಾರ್ಥಕ ಪದಗಳು, ಯಾವುದಕ್ಕೆ ಯಾವುದು ಅಂತ ಡೈಲಿ ಒಂದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಅಷ್ಟು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಸಿಲೆಬಸ್ ಕವರ್ ಆಗಬೇಕಲ್ಲ, ಸಿಲೆಬಸ್ ವಾಸ್ಟ್ ಸಿಲೆಬಸ್ ಇರುತ್ತೆ, ಕವರ್ ಆಗಬೇಕಲ್ಲ, ಅದಕ್ಕೆ ವಿಡಿಯೋ ಸ್ವಲ್ಪ ಲೆಂತಿ ಆಗೋ ಚಾನ್ಸ್ ಇದೆ. ದಯವಿಟ್ಟು ಅಷ್ಟು ಕವರ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ. ವಯಬಲ್ಗೆ ವರ್ಕಬಲ್ಲು, ಎರೋನೇಷಿಯಸ್ಗೆ ಸಿನೋನಿಮ್ಸ್ ಇನಾಕ್ಯುರೇಟ್ ಅಂತ. ಇನ್ನು ಸೈನೋನಸ್ಗೆ ಸರ್ಪೆಂಟೈನ್ ಅಂತ. ಡಿನೇಗೆ ರೆಫ್ಯೂಸು. ಅಬ್ಯೂಸ್ಗೆ ಸ್ಕಾರ್ನ್ ಅಂತ. ಡಾಸಿಲ್ಗೆ ಸಬ್ಮ್ಯಾಸಿವ್ ಅಂತ ಸಿನೋನಿಮ್ಸು. ಕನ್ಸಿಡರೇಟ್ಗೆ ಕೈಂಡ್ ಅಂತ. ನರ್ಚರ್ಗೆ ಟು ಎನ್ಕರೇಜ್ ಅಂತ. ಅಡ್ಮಾನಿಷನ್ಗೆ ವಾರ್ನಿಂಗ್ ಅಂತ. ಥ್ರಿಫ್ಟಿಗೆ ಎಕನಾಮಿಕಲ್ ಸರಿಯಾದಂಥ ಉತ್ತರ ಎಕನಾಮಿಕಲ್ ಸಿನೋನಿಮ್ಸು. ಇಂಪೇಷಿಯಸ್ಗೆ ಹ್ಯಾಸ್ಟಿ. ಎವೇಡ್ಗೆ ಅವಾಯ್ಡ್ ಅಂತ. ಎಸ್ಪೋನೇಜ್ಗೆ ಸ್ಪೈಯಿಂಗ್ ಅಂತ. ಇನ್ನು ಎನಿಗ್ಮಾಗೆ ಪಜಲ್. ಆಂಟೋನಿಮ್ಸ್ ನೋಡ್ತಾ ಹೋಗೋಣ. ಆಂಟೋನಿಮ್ಸ್ ವಿರುದ್ಧಾರ್ಥಕ ಪದಗಳು. ಸಿನೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದಗಳು. ಈಗ ವಿರುದ್ಧಾರ್ಥಕ ಪದಗಳ ಬಗ್ಗೆ ನೋಡ್ತಾ ಹೋಗೋಣ. ವರ್ಚು ಅಂದ್ರೆ ವೈಸ್ ಅಂತ, ಆಪೋಸಿಟ್ ವರ್ಡ್. ವರ್ಚುಗೆ ಆಪೋಸಿಟ್ ವರ್ಡ್ ವೈಸ್ ಅಂತ. ಎರುಡೈಟ್ಗೆ ಇಗ್ನೋರೆಂಟ್. ಹ್ಯಾಪ್ಲೆಸ್ಗೆ ಲಕ್ಕಿ. ಅಕ್ವಿಟೆಡ್ಗೆ ಕನ್ವಿಕ್ಟೆಡ್. ಲ್ಯಾಕೋನಿಕ್ಗೆ ಪ್ರಾಲಿಫಿಕ್. ಆಬ್ಸಲ್ಯೂಟ್ಗೆ ಲಿಮಿಟೆಡ್. ಮ್ಯಾಗ್ನಿಫೈಗೆ ಡಿಮಿನಿಷ್. ಡೆಸೆಂಟ್ಗೆ ಅಗ್ರಿಮೆಂಟ್. ಬೂಸ್ಟ್ಗೆ ಹಿಂಡರ್. ಇಂಪ್ರಾಪರ್ಟಿಗೆ ಡೆಕೋರಮ್. ಸ್ಮೂತ್ಗೆ ರಫ್. ಬೇಸ್ಗೆ ಟಾಪ್. ಮಾಯಿಸ್ಟ್ಗೆ ಡ್ರೈ. ಎಲ್ಲ ರಿಪೀಟೆಡ್ ಕ್ವಶನ್ಸ್ ಇದು. ಫೀಕಂಡ್ಗೆ ಸಾಲಿಡ್. ಡೆಮೋನ್ಗೆ ಏಂಜಲ್. ವ್ಯಾಂಕ್ವಿಶ್ಗೆ ಸರೆಂಡರ್. ಡಿಲೀಟ್ಗೆ ಇನ್ಸರ್ಟ್. ಮಿಸರಲಿಗೆ ಜನರಸ್. ಡಿಸ್ಕೌಂಟ್ಗೆ ಪ್ರೀಮಿಯಮ್. ವಾಲಂಟರಿಗೆ ಕಂಪಲ್ಸರಿ. ಇನ್ನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಸ್ಟಿಕ್ ಟು ಈಸ್ ಗನ್ಸ್ ಅಂದ್ರೆ ಮೇಂಟೈನ್ ಈಸ್ ಓನ್ ಒಪಿನಿಯನ್ ಅಂತ. ಅಟ್ ಎ ಸಿ ಅಂದ್ರೆ ಅಟ್ ಎ ಲಾಸ್ ಅಂತ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ತುಂಬಾ ಇಂಪಾರ್ಟೆಂಟ್. 2 ಇಲ್ಲ 3 ಮಾರ್ಕ್ಸ್ ತೆಗಿತಾ ಇರ್ತಾರೆ. ಒನ್ ಹೂ ಈಸ್ 80 years old ಆಕ್ಟೋಜೆನರೇನಿಯನ್ ಅಂತ. ಎ ಶೇಡಿ ಫರ್ಟೈಲ್ ಪ್ಲೇಸ್ ಇನ್ ಎ ಡೆಸರ್ಟ್ ಓಯಸಿಸ್ ಅಂತ. ಇದು ಗೊತ್ತಿರುತ್ತೆ ಎಲ್ಲರಿಗೂ. ಎ ಪ್ಲೇಸ್ ವೇರ್ ಬೀಸ್ ಆರ್ ಕೆಪ್ಟ್ ಏಪಿಯರಿ ಅಂತ. ಪೇ ಅಟೆನ್ಷನ್ಗೆ ಹೀಡ್ ಅಂತ. ಎ ಪರ್ಸನ್ ಹೂ ವೇಸ್ಟ್ ಈಸ್ ಮನಿ ಆನ್ ಲಕ್ಸುರಿಗೆ ಎಕ್ಸ್ಟ್ರಾವ್ಯಾಗಂಟ್ ಅಂತ ಹೇಳಿ ಕರೀತಾರೆ.
ಒನ್ ಹೂ ಈಸ್ ರಾದರ್ ಫ್ಯಾಸ್ಟಿಡಿಯಸ್ಗೆ ಮೆಟಿಕ್ಯುಲಸ್. A written declaration of a government or a political party is called manifesto ಅಂತ. Information about the bird species was inaccessible. One has to access rare websites to access it. The meaning of the underlined word ಏನಪ್ಪಾ ಅಂದ್ರೆ that which cannot be reached ಅಂತ, ಯಾವುದೇ ಕಾರಣಕ್ಕೂ ಸಿಗ್ತಾ ಇಲ್ಲ ಅಂತ. A person who collect or study stamps is called philologist. ಸ್ಟ್ಯಾಂಪ್ ನ ಕಲೆಕ್ಟ್ ಮಾಡ್ತಕ್ಕಂಥವ್ರಿಗೆ ಏನಂತ ಕರೀತಾರೆ ಅಂತ, ಫಿಲಾಟಲಿಸ್ಟ್. ಪೀಪಲ್ ಅಟ್ ಎ ರಿಲಿಜಿಯಸ್ ಗ್ಯಾದರಿಂಗ್ ಗೆ ನಾವು ಕಾಂಗ್ರಿಗೇಷನ್ ಅಂತ ಹೇಳಿ ಕರಿತೀವಿ. ಇನ್ನ ಎಡಿಬಲ್ ಮೀನ್ಸ್ ದಟ್ ವಿಚ್ ಇಟ್ಸ್ ವರ್ತ್ ಈಟಿಂಗ್ ಅಂತ, ಎಡಿಬಲ್ ಅಂತ ಹೇಳ್ತಾರಲ್ಲ ಅದು. ಕೋಆಪರೇಟಿವ್ ನಿಮ್ಮ ಕೋಆಪರೇಟಿವ್ 50 ಮಾರ್ಕ್ಸ್ ಇರುತ್ತೆ, 50 ಮಾರ್ಕ್ಸ್ 50 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ಗೆ ನಿಮ್ಮ DCC ಬ್ಯಾಂಕಲ್ಲಿ ಎನಿ DCC ಬ್ಯಾಂಕ್ 50 ಮಾರ್ಕ್ಸ್ ಇರುತ್ತೆ. ಅದೇ ನಿಮ್ಮ KPSC ತೆಗೆದುಕೊಂಡ್ರೆ KPSCಗೆ ತಗೊಂಡ್ರೆ 5 ಮಾರ್ಕ್ಸ್ ಕಂಪಲ್ಸರಿ ಬಂದೇ ಬರುತ್ತೆ. ಇವೇ ಬರ್ತವೆ, ಲೈನ್ ಟು ಲೈನ್ ತೆಗೆದಿರ್ತಕ್ಕಂಥ ಕ್ವಶನ್ಸು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸು 100% ಇವೇ ಬರ್ತವೆ. ನೀಟಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಬ್ಯಾಂಕಿಂಗ್ ಅಧಿನಿಯಮದ ಬಗ್ಗೆ ನೋಡ್ತೋಗೋಣ. ಬ್ಯಾಂಕಿಂಗ್ ಅಧಿನಿಯಮದ 24ನೇ ವಿಧಿ ಏನಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ SLR ಸಂಬಂಧಪಟ್ಟಿದೆ. SLR ಅಂತ ಸಿಂಪಲ್ ಆಗಿ ಜ್ಞಾಪಕ ಇಟ್ಕೊಳ್ರಿ. SLR 24 ಅಂತ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ಪರಿಯತ ದ್ರವ್ಯತ್ವ ಅನುಪಾತ ಅಥವಾ SLR ಅಂತ ಹೇಳಿ ಕರೀತಾರೆ. ಇನ್ನ ಶೆಡ್ಯೂಲ್ಡ್ ಬ್ಯಾಂಕ್ ಅಂದ್ರೆ ಏನು, ಇಂಗ್ಲಿಷ್ ಅಲ್ಲಿ ಜ್ಞಾಪಕ ಇಟ್ಕೊಂಡ್ರೆ ಬೆಟರ್. ಶೆಡ್ಯೂಲ್ಡ್ ಬ್ಯಾಂಕ್ ಅಂದ್ರೆ ಏನಪ್ಪಾ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿನಿಯಮದ 2ನೇ ಪರಿಶಿಷ್ಟದಲ್ಲಿ ಸೇರಿಸಲಾಗಿರ್ತಕ್ಕಂಥ ಬ್ಯಾಂಕ್ಗೆ ನಾವು ಶೆಡ್ಯೂಲ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಬ್ಯಾಂಕಿಂಗ್ ಅಧಿನಿಯಮದ 20ನೇ ವಿಧಿ ಏನ್ ಹೇಳುತ್ತಪ್ಪ ಅಂದ್ರೆ, ಬ್ಯಾಂಕಿಂಗ್ ಅಧಿನಿಯಮದ 20ನೇ ವಿಧಿ ಏನ್ ಹೇಳುತ್ತೆ ಅಂತ ಕೇಳ್ತಾ ಇರ್ತಾರೆ. 20ನೇ ವಿಧಿ ಎಷ್ಟನೇ ವಿಧಿ? 20ನೇ ವಿಧಿ. 18 ಆಯ್ತು, 20ನೇ ವಿಧಿ 24 ಆಯ್ತು, 18 ಆಯ್ತು. 20ನೇ ವಿಧಿ ಏನ್ ಹೇಳುತ್ತಪ್ಪ ಅಂದ್ರೆ, ನಿರ್ದೇಶಕರಿಗೆ ಭದ್ರತೆ ಇಲ್ಲದೆ ಒಳಗಡೆ ಇರ್ತಕ್ಕಂಥ ನಿರ್ದೇಶಕರಿಗೆ ಭದ್ರತೆ ಇಲ್ಲದೆ ಯಾವುದೇ ಕಾರಣಕ್ಕೂ ಸಾಲ ಅಥವಾ ಮುಂಗಡುಗಳನ್ನ ಕೊಡಂಗಿಲ್ಲ ಅಂತ ಹೇಳಿ ಹೇಳುತ್ತೆ. ನೆಕ್ಸ್ಟ್, ಪಾಲುದಾರಿಕೆ ಸಂಸ್ಥೆಯೊಂದರ ಬ್ಯಾಂಕ್ ಠೇವಣಿ ಖಾತೆಗೆ ನಾಮನಿರ್ದೇಶನ ಮಾಡಬಹುದಾ ಅಂದ್ರೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ. ಪಾಲುದಾರಿಕೆ ಸಂಸ್ಥೆಯೊಂದರ ಬ್ಯಾಂಕ್ ಠೇವಣಿಗೆ ನಾಮನಿರ್ದೇಶನ ಮಾಡಬಹುದಾ ಅಂದ್ರೆ ಅವಕಾಶ ಇರೋದಿಲ್ಲ. ಇನ್ನ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಧಿನಿಯಮದ ಸೆಕ್ಷನ್ 45Z ಏನ್ ಹೇಳುತ್ತಪ್ಪ ಅಂದ್ರೆ, ನಾಮನಿರ್ದೇಶನ ಹೊಂದತಕ್ಕಂಥ ಒಬ್ಬ ವ್ಯಕ್ತಿಯಾಗಿರ್ಬೇಕು ಅಂತ ಹೇಳುತ್ತೆ. ಒಬ್ಬ ವ್ಯಕ್ತಿಯಾಗಿರ್ಬೇಕು. 45Z ಕೇಳ್ತಾ ಇರ್ತಾರೆ. 45Z ಇಂಪಾರ್ಟೆಂಟ್ ಇದೆ. 45Z ಒಬ್ಬ ವ್ಯಕ್ತಿಯಾಗಿರ್ಬೇಕು ಅಂತ ಹೇಳ್ತಾರೆ. ಇನ್ನ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಧಿನಿಯಮದ ಸೆಕ್ಷನ್ 45ZE ಏನ್ ಹೇಳುತ್ತಪ್ಪ ಅಂದ್ರೆ, ಲಾಕರ್ ನಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಪಡೆಯೋದಕ್ಕೆ ನಾಮನಿರ್ದೇಶನ ಮಾಡಲೇಬೇಕು ಅಂತ ಹೇಳುತ್ತೆ. ಲಾಕರ್ ನಲ್ಲಿರುವ ವಸ್ತುಗಳನ್ನ ಪಡೆಯೋದಕ್ಕೆ ನಾಮನಿರ್ದೇಶನ ಮಾಡಲೇಬೇಕು ಅಂತ ಹೇಳುತ್ತೆ. ಇನ್ನು ಭಾರತದಲ್ಲಿರ್ತಕ್ಕಂಥ ರುಪೇ ಕಾರ್ಡ್ಗಳ ವಹಿವಾಟನ್ನ ಯಾರು ನಿರ್ವಹಿಸ್ತಾರಪ್ಪ ಅಂದ್ರೆ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, NPCI ಅಂತ ಹೇಳಿ ಕರೀತಾರೆ. ಇದ್ರ ಎಕ್ಸ್ಪೆನ್ಷನ್ ಕೇಳ್ತಾ ಇರ್ತಾರೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂಪಾರ್ಟೆಂಟ್. ಇನ್ನು ಬ್ರಿಕ್ಸ್ ಅಂದ್ರೆ ಒಂದು ಅಭಿವೃದ್ಧಿ ಬ್ಯಾಂಕ್ನ ಹೆಸರು. ಬ್ರಿಕ್ಸ್ ಅಂದ್ರೆ ಅದೊಂದು ಅಭಿವೃದ್ಧಿ ಬ್ಯಾಂಕ್ನ ಹೆಸರು. ಮುದ್ರಾ ಅಂದ್ರೆ ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ಅಂಡ್ ರಿಫೈನಿಂಗ್ ಏಜೆನ್ಸಿ ಅಂತ ಹೇಳಿ ಕರೀತಾರೆ. ಎಕ್ಸ್ಪೆನ್ಷನ್ಗೆ ಕೇಳ್ತಾ ಇರ್ತಾರೆ. ಇಂಪಾರ್ಟೆಂಟ್. ಇದು ಎರಡು ಇಂಪಾರ್ಟೆಂಟ್. ಇನ್ನು ನೆಫ್ಟ್ ಅಂದ್ರೆ ಏನು ಅಂತ ಕೇಳ್ತಾ ಇರ್ತಾರೆ. ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ. ನೆಫ್ಟ್ ಅಂದ್ರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಇಂಪಾರ್ಟೆಂಟ್. ಇದೇ ತರ RTGS ಅಷ್ಟೇನೆ ಮುಂದೆ ಬರ್ತವೆ, ಇಂಪಾರ್ಟೆಂಟ್ ಅದನ್ನು. ಹಣಕಾಸು ತಕ್ತೆಗಳು ಅಂದ್ರೆ ಸಾಮಾನ್ಯವಾಗಿ ಏನು ಅಂತ ಕೇಳ್ತಾ ಇರ್ತಾರೆ. ಹಣಕಾಸು ತಕ್ತೆಗಳು ಸಾಮಾನ್ಯವಾಗಿ ಆಸ್ತಿ ಹೊಣೆ ತಕ್ತೆ ಮತ್ತು ಲಾಭ ನಷ್ಟದ ತಕ್ತೆ ಅಂತ ಹೇಳಿ ಕರೀತಾ ಇರ್ತಾರೆ. ಆಸ್ತಿ ಹೊಣೆ ತಕ್ತೆ ಮತ್ತು ಲಾಭ ನಷ್ಟದ ತಕ್ತೆ ಅಂತ. ಇನ್ನ ಇವುಗಳಲ್ಲಿ ಯಾವ ನೋಟ್ಗಳ ಮೇಲೆ ರಾಜ್ಯದ ಗವರ್ನರ್ಗಳ ಸಹಿ ಇರುತ್ತೆ ಅಂದ್ರೆ ಯಾವುದ್ರ ಮೇಲೂ ಇರೋದಿಲ್ಲ. ಯಾವುದ್ರ ಮೇಲೂ ಇರೋದಿಲ್ಲ. ಇನ್ನು ATM ನ ವಿಸ್ತೃತ ರೂಪ ಏನಪ್ಪಾ ಅಂದ್ರೆ, ಆಟೋಮೇಟೆಡ್ ಟಿಲ್ಲರ್ ಮಿಷಿನ್ ಅಂತ ಹೇಳಿ ಕರಿತೀವಿ. ಆಟೋಮೇಟೆಡ್ ಟಿಲ್ಲರ್ ಮಿಷಿನ್ ಇಂಪಾರ್ಟೆಂಟ್, ಸಿಂಪಲ್ ಆಗಿದೆ ಅದು. ಇನ್ನು ಸ್ವರ್ಣ ಬಾಂಡ್ ಯೋಜನೆನ ಪ್ರಾರಂಭಿಸುತ್ತೆ ಗೌರ್ಮೆಂಟ್. ರೀಸನ್ ಏನಪ್ಪಾ ಅಂದ್ರೆ, ಭೌತಿಕ ಚಿನ್ನದಲ್ಲಿ ವಿನಿಯೋಗವಾಗುವ ಹಣದ ಒಂದು ಭಾಗವನ್ನ ಉಳಿತಾಯವಾಗಿ ಪರಿವರ್ತನೆ ಮಾಡೋದೇ ಇದು ಮುಖ್ಯವಾದಂತಹ ಉದ್ದೇಶ ಆಗಿರುತ್ತೆ. CASA ಠೇವಣಿಗಳಿಗೆ ಸೇರೋದಿಲ್ಲ ಅಂದ್ರೆ ಅವಧಿ ಠೇವಣಿಗಳು ಯಾವುದೇ ಕಾರಣಕ್ಕೂ ಇದರಲ್ಲಿ ಸೇರೋದಿಲ್ಲ. ಅವಧಿ ಠೇವಣಿಗಳು ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅಂತ CASA ದಲ್ಲಿ ಸೇರೋದಿಲ್ಲ. ಇನ್ನು ಇವುಗಳಲ್ಲಿ ಯಾವುದನ್ನ ಅಡಮಾನ ಮಾಡಬಹುದು ಅಥವಾ ಮಾರ್ಟ್ಗೇಜ್ ಮಾಡಬಹುದು. ಏನ್ ಮಾಡಬಹುದಪ್ಪ ಅಂದ್ರೆ, ಭೂಮಿ ಅಥವಾ ಕಟ್ಟಡವನ್ನ ಮಾರ್ಟ್ಗೇಜ್ ಮಾಡಬಹುದು.
ಬ್ಯಾಂಕಿನ ಷೇರು ಬಂಡವಾಳವು ಬ್ಯಾಂಕಿನ ಆಸ್ತಿ ಹೊಣೆ ತಕ್ತೆಯಲ್ಲಿ ಏನಾಗಿರುತ್ತೆ ಅಂತ ಕೇಳ್ತಾ ಇರ್ತಾರೆ. ಬ್ಯಾಂಕಲ್ಲಿ ಷೇರು ಬಂಡವಾಳ ಇರುತ್ತೆ, ಅದು ಬ್ಯಾಂಕಿನ ಆಸ್ತಿ ಹೊಣೆ ತಕ್ತೆನಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಅದೊಂದು ಹೊಣೆ ಆಗಿರುತ್ತೆ. ಈ ತರ ಕ್ವಶನ್ಗಳು ತುಂಬಾ ಬರ್ತಾ ಇರ್ತವೆ. ಇಂಪಾರ್ಟೆಂಟ್, ತೀರಾ ಇಂಪಾರ್ಟೆಂಟ್ ಕ್ವಶನ್ ಇದು. ಈ ತರ ಟಿಪಿಕಲ್ ಆಗಿರೋ ತೆಗಿತಾ ಇರ್ತಾರೆ. ಇನ್ನು ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಧಿನಿಯಮದ ಸೆಕ್ಷನ್ 18 ಮತ್ತು 24ರ ಉದ್ದೇಶಗಳಿಗಾಗಿ ಬೇಡಿಕೆ ಮತ್ತು ಅವಧಿ ಹೊಣೆಗಳಲ್ಲಿ ಇದು ಸೇರೋದಿಲ್ಲ. ಯಾವ್ದು ಸೇರೋದಿಲ್ಲ ಅಂತ ಕೇಳ್ತಾ ಇರ್ತಾರೆ. ಉನ್ನತ ಹಣಕಾಸು ಸಂಸ್ಥೆಗಳಿಂದ ಪಡೆದಂತ ಸಾಲ ಯಾವುದೇ ಕಾರಣಕ್ಕೂ ಸೇರೋದಿಲ್ಲ. ಇನ್ನು ಸಾಲಗಾರನ ಆಸ್ತಿಯು ಬ್ಯಾಂಕಿನಿಂದ ಪಡೆದುಕೊಂಡಕ್ಕೆ ಸಾಲಗಾರನ ಆಸ್ತಿ ಇರುತ್ತೆ, ಅದು ಬ್ಯಾಂಕಿನಿಂದ ಪಡ್ಕೊಂಡಂತ ಸಾಲಕ್ಕೆ ಪ್ಲೆಡ್ಜ್ ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ಯಾರಾಗಿರ್ತಾರೆ ಅಂತ ಕೇಳ್ತಾ ಇರ್ತಾರೆ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಸಾಲಗಾರನೇ ಆಗಿರ್ತಾನೆ. ಸಾಲಗಾರನೇ ಓನರ್ ಅವನೇ ಆಗಿರ್ತಾನೆ. ಮುಂದೆ ನಿಮ್ಮ ಸಂವಿಧಾನ ನೋಡ್ತಾ ಹೋಗೋಣ. ಕಾನ್ಸ್ಟಿಟ್ಯೂಷನ್ ನೋಡ್ತಾ ಹೋಗೋಣ. ಭಾರತ ಸಂವಿಧಾನದ ಯಾವ ಅನುಚ್ಛೇದ ಜೀವ ಸಂರಕ್ಷಣೆ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ ಬಗ್ಗೆ ವ್ಯವಹರಿಸ್ತದಪ್ಪ ಅಂದ್ರೆ ಅನುಚ್ಛೇದ 21. ನಿಮ್ಮ DCC ಬ್ಯಾಂಕ್ಗೆ ಕ್ವಶನ್ಸ್ ಈ ಮಟ್ಟದಲ್ಲೇ ಇರ್ತವೆ, ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಬರೋದಿಲ್ಲ. KPSCಗೆ ಮತ್ತು KEಗೆ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತವೆ. ನೆಕ್ಸ್ಟ್ ಲೆವೆಲ್ ಕೊಡ್ತಾ ಹೋಗ್ತೀನಿ ಇನ್ನು ಮುಂದೆ. ಬಟ್ ನಿಮ್ಮ DCC ಬ್ಯಾಂಕ್ಗೆ ಇದೇ ಲೆವೆಲ್ ಅಲ್ಲಿ ಇರ್ತವೆ, ಖಂಡಿತವಾಗ್ಲೂ ಇದೇ ರೇಂಜ್ ಅಲ್ಲಿ ಇರ್ತವೆ. ಇಷ್ಟು ಮಾತ್ರನೇ ನೋಡ್ಕೊಂಡ್ರೆ ಸಾಕಾಗುತ್ತೆ DCC ಬ್ಯಾಂಕ್ಗೆ. KPSCಗೆ ಕರೆಂಟ್ ಅಫೇರ್ಸ್ ಬೇಸ್ 2 ಪ್ಲಸ್ ಇನ್ನೂ ಡೆಪ್ತ್ ಬೇಕಾಗುತ್ತೆ, ಅದು ಕೊಡ್ತೀನಿ, ಮುಂದೆ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ. ಶೋಷಣೆ ವಿರುದ್ಧ ಹಕ್ಕು ಇದಕ್ಕೆ ಸಂಬಂಧಿಸಿದೆ ಅಂದ್ರೆ ಈ ಶೋಷಣೆ ವಿರುದ್ಧ ಹಕ್ಕಿಗೆ ಹೇಳಿಕೆ ಯಾವ್ದು ಸರಿ ಅಂತಪ್ಪ ಅಂದ್ರೆ ಮಾನವ ಸಾಗಣೆ ಮತ್ತು ಬಲವಂತದ ಕೆಲಸ ನಿಷೇಧ, ಇದು ಸರಿಯಾದಂತ ಉತ್ತರ ಆಗುತ್ತೆ. ಇನ್ನು ರೈಟ್ ಟು ಪ್ರಾಪರ್ಟಿ ಆಸ್ತಿ ಹಕ್ಕು ಸಂವಿಧಾನದ ಪ್ರಕಾರ ಒಂದು ಕಾನೂನುಬದ್ಧ ಹಕ್ಕು, 300A ಆರ್ಟಿಕಲ್. ನೆಕ್ಸ್ಟ್, ಭಾರತದಲ್ಲಿ ಆಸ್ತಿ ಹಕ್ಕಿನ ಸ್ಥಾನಮಾನ ಏನಪ್ಪಾ ಅಂದ್ರೆ ನಾಗರಿಕರಿಗೆ ಮಾತ್ರ ಕಾನೂನುಬದ್ಧ ಹಕ್ಕುಗೊಳಿಸುತ್ತೆ. ಅದನ್ನ ಆರ್ಟಿಕಲ್ ನಿಮ್ಮ ಅಮೆಂಡ್ಮೆಂಟ್ 74 ಅಲ್ಲಿ ಚೇಂಜ್ ಮಾಡಾಕ್ತಾರೆ. ಮೊದಲು ಅದು ಮೂಲಭೂತ ಹಕ್ಕಾಗಿರುತ್ತೆ, ತೆಗಿತಾರೆ, ಅದನ್ನ ತೆಗೆದ್ಬಿಟ್ಟು ಕಾನೂನುಬದ್ಧ ಹಕ್ಕಾಗಿ ಮಾಡ್ಕೊಡ್ತಾರೆ. ಇನ್ನು ಮೂಲಭೂತ ಹಕ್ಕನ್ನು ರಕ್ಷಿಸಿ ಜಾರಿಗೊಳಿಸುವ ಹೊಣೆ ಯಾರ್ಯಾರಿಗಿದೆಯಪ್ಪ ಅಂದ್ರೆ ಹೈಕೋರ್ಟ್ಗಿದೆ ಮತ್ತು ಸುಪ್ರೀಂ ಕೋರ್ಟ್ಗಿದೆ. ಹೈಕೋರ್ಟ್ 226, ಹೈಕೋರ್ಟ್ ಮುಖಾಂತರ 226, ಸುಪ್ರೀಂ ಕೋರ್ಟ್ 32ನೇ ಆರ್ಟಿಕಲ್. ಹೈಕೋರ್ಟ್ 226 ಪ್ರಕಾರ ಹೈಕೋರ್ಟ್ಗೆ ಹೋಗ್ಬೋದು. ಇನ್ನ ಕೆಳಗಿನ ಯಾವ ಮೂಲಭೂತ ಹಕ್ಕನ್ನು ತುರ್ತು ಪರಿಸ್ಥಿತಿ ಸಮಯದಲ್ಲೂ ಅಮಾನತು ಮಾಡಕ್ ಬರೋದಿಲ್ಲ ಅಂದ್ರೆ ರೈಟ್ ಟು ಲೈಫ್. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಅದನ್ನ ಅಮಾನತು ಮಾಡಕ್ ಬರೋದಿಲ್ಲ. ಕೆಳಗಿನಲ್ಲಿ ಯಾವುದು ನ್ಯಾಯಯುತವಾದಪ್ಪ ಅಂದ್ರೆ ಫಂಡಮೆಂಟಲ್ ರೈಟ್ಸ್. ಅಂದ್ರೆ ಏನಾದ್ರು ವೈಲೇಷನ್ ಅಂದ್ರೆ ಕೋರ್ಟ್ಗೆ ಹೋಗ್ಬೋದು ಅಂತ ಅದರ ಅರ್ಥ. ಫಂಡಮೆಂಟಲ್ ರೈಟ್ಸ್ ಆರಾಮಾಗಿ ಹೋಗಿ ನ್ಯಾಯವನ್ನ ಪಡ್ಕೋಬಹುದು ಅಂತ. ಅದೇ ಫಂಡಮೆಂಟಲ್ ಡ್ಯೂಟೀಸ್ಗಾಗ್ಲಿ DPSPಗಾಗ್ಲಿ ಯಾವಕ್ಕೂ ಹೋಗ್ಲಿಕ್ಕೆ ಬರಲ್ಲ ಅಂತ ಅದರ ಅರ್ಥ. ಇನ್ನ ಸಂವಿಧಾನದ ಯಾವ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ ಅಂದ್ರೆ ಭಾರತದ ಭಾಗ 3. ಭಾಗಗಳಲ್ಲಿ ಕೇಳಿದ್ರೆ ಭಾಗ 3. ಸಂವಿಧಾನದ ಯಾವ ವಿಧಿಯನ್ನು ಸಂವಿಧಾನದ ಆತ್ಮ ಅಂತ ಹೇಳಿ ಕರೀತಾರೆ? ಆತ್ಮ ಮತ್ತು ಹೃದಯ ಅಂದ್ರೆ ಅಂಬೇಡ್ಕರ್ ಅವ್ರು ಕರೆದಿದ್ದು. ಅಂಬೇಡ್ಕರ್ ಯಾರು ಕರೆದಿದ್ದು ಅಂತ ಕೇಳ್ತಾ ಇರ್ತಾರೆ. ಅಂಬೇಡ್ಕರ್ 32 ಆರ್ಟಿಕಲ್ 32 ನಿಮ್ಮ 5 ತರದವು ಬರ್ತಾವಲ್ಲ ರಿಟ್ಗಳು, ಅವೇನೇನು ಹೆಬಿಯಸ್ ಕಾರ್ಪಸ್, ಸರ್ಚ್ಯೂರರಿ, ಕೋವಾರೆಂಟು ಇವು ಬರ್ತಾವಲ್ಲ, ಈ ಸೀರೀಸ್ ಇದೇನೇನೆ. ಇನ್ನು ಆಸ್ತಿ ಹಕ್ಕು ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂದ್ರೆ ಮೂಲ ಸಂವಿಧಾನದಲ್ಲಿ ಇದೊಂದು ಮೂಲಭೂತ ಹಕ್ಕಾಗಿತ್ತು. ಎಕ್ಸಾಕ್ಟ್ಲಿ ರೈಟ್. ಅಂದ್ರೆ ಹಿಂದೆ 44 ಅಮೆಂಡ್ಮೆಂಟ್ಗಿಂತ ಹಿಂದೆ ಇದು ಮೂಲ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಿತ್ತು. ಯಾವಾಗ ಎಮರ್ಜೆನ್ಸಿ ಇದಾಗುತ್ತೆ 1975 ಅದ ತದನಂತರದಲ್ಲಿ ಬದಲಾವಣೆ ಅಮೆಂಡ್ಮೆಂಟ್ ಮಾಡಿದಾಗ ಮೂಲ ಸಂವಿಧಾನದಲ್ಲಿ ಇರುತ್ತೆ, ತದನಂತರ ಬದಲಾವಣೆ ಮಾಡಿ 300Aಗೆ ಇನ್ಕಾರ್ಪೊರೇಟ್ ಮಾಡಿ ಕಾನೂನುಬದ್ಧ ಹಕ್ಕನ್ನಾಗಿ ಬದಲಾಯಿಸ್ತಾರೆ. ನೆಕ್ಸ್ಟ್, ಸ್ವತಂತ್ರದ ಹಕ್ಕನ್ನು ಯಾವ ಆರ್ಟಿಕಲ್ ಖಾತ್ರಿಗೊಳಿಸಲಾಗಿದೆ ಅಂದ್ರೆ 19. ರಿಪೀಟೆಡ್ ಕ್ವಶನ್ ಇದು. ಕೆಳಗಿನ ಯಾವ ಅಂಶಗಳನ್ನು ಪ್ರಜಾಪ್ರಭುತ್ವ 4ನೇ ಅಂಗವೆಂದು ಕರೀತಾರಪ್ಪ ಅಂದ್ರೆ ಪತ್ರಿಕೆಗಳು. ಕೆಲವೊಂದು ಕ್ವಶನ್ಸ್ ರಿಪೀಟ್ ಆಗಿದಾವೆ, ಗೊತ್ತಾಗ್ಲಿ ಅಂತಾನೆ ಯಾವ್ದನ್ನು ತೆಗಿಯಕ್ ಹೋಗಿಲ್ಲ ಅಷ್ಟೇನೆ. ರಿಪೀಟೆಡ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ಅರ್ಥ. ಇನ್ನ ಕೆಳಗಿನ ಯಾವ ಸಂವಿಧಾನದಿಂದ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳು ಎಂಬ ತತ್ವವನ್ನು ತೆಗೆದುಕೊಳ್ಳಲಾಗಿದೆ ಅಂದ್ರೆ USA ಸಂವಿಧಾನದಿಂದ. US ಸಂವಿಧಾನದಿಂದ. ಇನ್ನ ಈ ಹೇಳಿಕೆಗಳಲ್ಲಿ ಸಂಕೇತಗಳ ಮುಖಾಂತರ ಗುರುತಿಸಿ ಅಂತ ಹೇಳಿದರೆ, ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಸಂಕೇತಗಳ ಮೂಲಕ ಗುರುತಿಸಿ ಅಂತ ಹೇಳಿದರೆ ಯಾವ ಹೇಳಿಕೆಗಳು ಸರಿ ಅಂತ. ಮೂಲಭೂತ ಹಕ್ಕುಗಳು ಸಮರ್ಥನೀಯ ಅಂದ್ರೆ ಕೋರ್ಟ್ಗೆ ಹೋಗ್ಬೋದು, ಎಲ್ಲೋದ್ರೂ ನಿಲ್ಲುತ್ತೆ. ಮೂಲಭೂತ ಹಕ್ಕುಗಳು ಏನೋ ವೈಲೇಷನ್ ಆಯ್ತು ಅಂದ್ರೆ ನಿಲ್ಲುತ್ತೆ. ಅದೇ ಮೂಲಭೂತ ಕರ್ತವ್ಯಗಳನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ಕೋರ್ಟ್ಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಅದು ನಮ್ಮ ಜವಾಬ್ದಾರಿ ಅಷ್ಟೇನೆ ಇದು. ಇನ್ನ ನೆಕ್ಸ್ಟ್, ಭಾರತದಲ್ಲಿ ಆಸ್ತಿ ಹಕ್ಕು ಎಂಬುದರ ಸ್ಥಾನಮಾನ ಏನಪ್ಪಾ ಅಂದ್ರೆ ಇದು ಸಂವಿಧಾನದ ಖಾತ್ರಿ ಇಲ್ತಾ ಇರ್ತಕ್ಕಂಥ ಕಾನೂನಿನ ಹಕ್ಕು ಇದು.
ನೆಕ್ಸ್ಟ್, ಅತ್ಯಾಚಾರ ಆರೋಪಿ ಮತ್ತು ಕೊಲೆ ಆರೋಪಿಯ ಅಪರಾಧಕ್ಕಾಗಿ ಜೈಲಿನಲ್ಲಿರಿಸಲಾದಂಥ ವ್ಯಕ್ತಿಯು ESI 2013 ಬಂದಿತ್ತಿದ್ದು, ಸಂವಿಧಾನದ 21ನೇ ಅನುಚ್ಛೇದದಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನ ಪಡಿಬಹುದು. 21ನೇ ಆರ್ಟಿಕಲ್ನಲ್ಲಿ ಪಡ್ಕೋಬಹುದು ಬೇರೆ ಇನ್ಯಾವುದೂ ಇಲ್ಲ. 21ನೇ ಆರ್ಟಿಕಲ್ ರೈಟ್ ಟು ಲೈಫ್ ಅಲ್ಲಿ ಪಡ್ಕೋಬಹುದು. ಏನಾದ್ರು ಪ್ರಿವಿಲೇಜ್ ಸಿಗರೆ ತಗೋಬಹುದು ಅಂತ. ಇನ್ನ ಭಾರತೀಯ ಸಂವಿಧಾನದ ಅನ್ವಯ ಉಚ್ಚ ನ್ಯಾಯಾಲಯಗಳಿಗೆ ಕೆಲವೊಂದು ರಿಟ್ಗಳನ್ನ ಹೊರಡಿಸಲು ಅವಕಾಶ ಮಾಡಿಕೊಡುವಂತಹ ಅನುಚ್ಛೇದ ಯಾವ್ದಪ್ಪ ಅಂದ್ರೆ 226 ಸುಪ್ರೀಂ ಕೋರ್ಟ್ 32, ಇದು 226. ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗಿಂತ ಅತ್ಯಂತ ವಿಸ್ತಾರವಾದಂತ ನಿಮ್ಮ ರಿಟ್ ಹೊರಡಿಸಿದಂತ ಅವಕಾಶ ಇದೆ. ಅದು ಕೇಳ್ತಾ ಇರ್ತಾರೆ. ಇನ್ನ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸುವ ಮತ್ತು ನಡೆಸುವ ಅಲ್ಪಸಂಖ್ಯಾತರ ಹಕ್ಕಿಗೆ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಖಾತರಿ ನೀಡುತ್ತದೆಪ್ಪ ಅಂದ್ರೆ ಅನುಚ್ಛೇದ 30. ನೆಕ್ಸ್ಟ್, ಕೆಳಕಂಡ ಯಾವ ಮೂಲಭೂತ ಹಕ್ಕುಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಲ್ಲ, ಆದರೆ ನ್ಯಾಯಾಲಯ ತೀರ್ಪುಗಳಲ್ಲಿ ಇದನ್ನು ಎತ್ತಿ ಹಿಡಿಯಲಾಗಿದೆಯಪ್ಪ ಅಂದ್ರೆ ನಿಮ್ಮ ಪತ್ರಿಕಾ ಸ್ವಾತಂತ್ರ್ಯಕ್ಕನ್ನ ಎತ್ತಿ ಹಿಡಿಯಲಾಗಿದೆ. ಇನ್ನು ಇವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಆಗಿರೋದಿಲ್ಲ ಅಂದ್ರೆ ಮಠದ ಹಕ್ಕು ಬರೋದಿಲ್ಲ. ಇನ್ನು ಮಿಕ್ಕಿದವೆಲ್ಲ ಬರ್ತವೆ. ಇನ್ನ ನಿಮ್ಮ GK ಅಥವಾ ಕನ್ನಡ ಕ್ವಶನ್. ಕನ್ನಡ ಯಾಕೆ ಫೋಕಸ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಕನ್ನಡ 50 ಮಾರ್ಕ್ಸ್ ಇರುತ್ತೆ. ಕನ್ನಡ 50 ಮಾರ್ಕ್ಸ್ 50 ಮಾರ್ಕ್ಸ್ ಇರುತ್ತೆ. ಕೃತಿಗಳ ಮೇಲೆ ಕ್ವಶನ್ಸ್ ತೆಗಿತಾರೆ. GKಯಲ್ಲಿ ತೆಗಿತಾರೆ, ಕನ್ನಡದಲ್ಲಿ ತೆಗಿತಾರೆ. ಈ ಕೃತಿಗಳ ಮೇಲೆ ಕ್ವಶನ್ ಕಂಪಲ್ಸರಿ ಬರುತ್ತೆ. ಈ ಕೃತಿಗಳನ್ನೆಲ್ಲ ಮುಗಿಸ್ಕೊಳ್ರಿ. ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವಿದಾವೆ. ಇವು ತೀರಾ ಇಂಪಾರ್ಟೆಂಟ್. ಪ್ಲಸ್ ಕರೆಂಟ್ ಅಫೇರ್ಸ್ ನಲ್ಲಿ ಪರ್ಸನ್ಸ್ ಇನ್ ನ್ಯೂಸ್ ಇರ್ತಾರಲ್ಲ, ಅದರಲ್ಲಿ ಯಾರು ಇದ್ರು ಅಂದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತವೆ, ಅವಷ್ಟು ನೋಡ್ಕೊಂಡ್ರೆ 2 ಮಾರ್ಕ್ಸ್ ಡೆಫಿನೆಟ್ಲಿ ಬರುತ್ತೆ. ಈ 2 ಮಾರ್ಕ್ಸ್ ಡೆಫಿನೆಟ್ ಆಗಿ ತೆಗಿತಾರೆ ನಿಮ್ಮ ಬ್ಯಾಂಕ್ಗಳಿಗೆ. ಬೇರೆದಕ್ಕೂ ಬರುತ್ತೆ, GKಯಲ್ಲೂ ಬರುತ್ತೆ, ಕನ್ನಡದಲ್ಲೂ ಬರುತ್ತೆ. ಚೆನ್ನಾಗಿ ನೋಡ್ಕೊಳ್ಳಿ. ಗಿರೀಶ್ ಕಾರ್ನಾಡ್ ಅವರ ಚೊಚ್ಚಲ ಚಲನಚಿತ್ರ ಸಂಸ್ಕಾರ ಯಾರ ಕಾದಂಬರಿ ಅಂದ್ರೆ ಅನಂತಮೂರ್ತಿ ಅವರ ಕಾದಂಬರಿ. ಇಂಪಾರ್ಟೆಂಟ್ ಇದು. ಇನ್ನ ಇದನ್ನ ಸರಿಯಾಗಿ ಹೊಂದಿಸಿ ಬರೆಯಿರಿ. ಇದು ನೋಡ್ತಾ ಹೋಗೋಣ. ಸಲ್ಮಾನ್ ರಶ್ದಿ ಸಟಾನಿಕ್ ವರ್ಸಸ್, ವಿಕ್ರಮ್ ಸೇಠ್ ಸೂಟಬಲ್ ಬಾಯ್, ಅರವಿಂದ್ ಅಡಿಗ ವೈಟ್ ಟೈಗರು, ಅರುಂಧತಿ ರೈ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಇದು ಅಷ್ಟೇ. ಇದನ್ನೊಂದು ನೋಡ್ತಾ ಹೋಗೋಣ. ವಿಕ್ರಮ್ ಸೇಠ್ ಸೂಟಬಲ್ ಬಾಯ್ ಮತ್ತೆ ರಿಪೀಟೆಡ್ ಕ್ವಶನ್ ಇದು. ಉಪಮನ್ಯು ಚಟರ್ಜಿ ಇಂಗ್ಲಿಷ್ ಆಗಸ್ಟ್ ಅಂಡ್ ಎನ್ ಇಂಡಿಯನ್ ಸ್ಟೋರಿ ಅದೊಂದು. ಇನ್ನ ಕಿರಣ್ ದೇಸಾಯಿ ಇನ್ಹೆರಿಟೆನ್ಸ್ ಆಫ್ ಲಾಸ್. ಇನ್ನ ಜುಂಪಾ ಲಹರಿ ಅಂತ ಬರ್ತಾರೆ. ಜುಂಪಾ ಲಹರಿ ಇಂಟರ್ಪ್ರಿಟರ್ ಆಫ್ ದಿ ಮಲಾಡಿಸ್ ಅಂತ. ಇಂಪಾರ್ಟೆಂಟ್ ಇದು. ಇನ್ನ ಕಾರ್ಗಿಲ್ ಟರ್ನಿಂಗ್ ದಿ ಟೈಡ್ ಪುಸ್ತಕ ಬರೆದಿರ್ತಕ್ಕಂಥವ್ರು ಮೋಹಿಂದರ್ ಪುರಿ ಅಂತ. ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಟು ಲೈಫ್ಸ್ ವಿಕ್ರಮ್ ಸೇಠ್, ದಿ ಬ್ಲೂ ಅಂಬ್ರೆಲಾ ರಸ್ಕಿನ್ ಬಾಂಡ್, ಎ ಬ್ರೀಫ್ ಹಿಸ್ಟರಿ ಆಫ್ ಟೈಮ್ ಸ್ಟಿಫನ್ ಹಾಕಿಂಗ್ಸ್. ಇನ್ನ ವಿನಿಕೋಡ್ ಅಂತಕ್ಕಂಥದ್ದು ಡಾನ್ ಬ್ರೌನ್. ಈ ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ಈ ಕೃತಿಗಳ ಮೇಲೆ ಎರಡು ಕ್ವಶನ್ 1 ಇಲ್ಲ 2 ಡೆಫಿನೆಟ್ ಆಗಿ ತೆಗೆದಿರ್ತಾರೆ. 1 ಇಲ್ಲ 2 ಡೆಫಿನೆಟ್ ಆಗಿರುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ 100% ವರ್ಕ್ ಆಗುತ್ತೆ. ಇನ್ನ ಇದು ನೋಡ್ತಾ ಹೋಗೋಣ. ಹಸಿರು ಸಂಜ್ಞೆಗಳು ಜಯರಾಮ್ ರಮೇಶ್. ಇನ್ನ ಕಾಶ್ಮೀರ್ ವಾಜಪೇಯಿ ವರ್ಷ ದಲಾತ್ ದಲಾತ್ ಅಂತ. ಇನ್ನ ಕಾಶಿಕಾ ಹಸಿದು ಕಾಶಿನಾಥ್ ಸಿಂಗ್ ಅವರು. ಇನ್ನ ಸ್ಲೀಪಿಂಗ್ ಆನ್ ಜುಪಿಟರ್ ಅನುರಾಧ ರಾಯ್. ಲೈಫ್ ಆಫ್ ಪೈ ಚಲನಚಿತ್ರವು ಇವರು ಕಾದಂಬರಿ ಆಧರಿಸಿದ್ದು ಅಂದ್ರೆ ಯಾನ್ ಮಾರ್ಟೆಲ್ ಅಂತ. ದುರ್ಗೇಶ್ ನಂದಿನಿ ಲೇಖಕರು. ಇದು ತುಂಬಾ ಇಂಪಾರ್ಟೆಂಟ್, ಸುಮಾರು ಸತಿ ಕೇಳ್ತಾ ಇರ್ತಾರೆ. ದುರ್ಗೇಶ್ ನಂದಿನಿ ಬರೆದಿರ್ತಕ್ಕಂಥವ್ರು ಬಂಕಿಮ್ ಚಂದ್ರ ಚಟರ್ಜಿ. ಇನ್ನ ಕ್ರಿಕೆಟ್ ಮೈ ಸ್ಟೈಲ್ ಕಪಿಲ್ ದೇವ್. ಇದು ಇಂಪಾರ್ಟೆಂಟ್. ರನ್ ಅಂಡ್ ರೂಯಿನ್ ಇದು ಗವಾಸ್ಕರ್ ಅವರು, ಸುನಿಲ್ ಗವಾಸ್ಕರ್. ಪ್ಲೇಯಿಂಗ್ ಇಟ್ ಮೈ ವೇ ಸಚಿನ್ ತೆಂಡೂಲ್ಕರ್. ಇನ್ನ ಟೈಮ್ಲೆಸ್ ಸ್ಟೀಲ್ ರಾಹುಲ್ ದ್ರಾವಿಡ್. ಇನ್ನ ಮೈನ್ ಕೆಂಪ್ ನನ್ನ ಹೋರಾಟ ಪುಸ್ತಕ ಯಾರ್ದಪ್ಪ ಅಂದ್ರೆ ಅಡಾಲ್ಫ್ ಹಿಟ್ಲರ್ ಅಂತ.
ಕನ್ನಡ ಹಾಗೂ ಸಂಸ್ಕೃತ ಎರಡರ ಮೇಲೂ ಹಿಡಿತವನ್ನು ಹೊಂದಿರತಕ್ಕಂಥ ಕಾರಣದಿಂದ ಕನ್ನಡ ಸಾಹಿತಿಗಳ ಪೈಕಿ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದನ್ನ ಪಡೆದವರು ಯಾರಪ್ಪ ಅಂದ್ರೆ ಇಷ್ಟೇ ಬೇಕಾಗಿರೋದು. ಉಭಯ ಕವಿ ಚಕ್ರವರ್ತಿ ಯಾರಪ್ಪ ಅಂದ್ರೆ ಪೊನ್ನ ಅಂತ. ಉಭಯ ಕವಿ ಚಕ್ರವರ್ತಿ ಯಾರಪ್ಪ ಅಂದ್ರೆ ಪೊನ್ನ ಅಂತ. ಉಭಯ ಕವಿ ಚಕ್ರವರ್ತಿ ಪೊನ್ನ ಅಂತ. ಇನ್ನ 2017ರಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಬಿಡುಗಡೆ ಮಾಡಿದಂತ ಕೃತಿಗಳಾದ ಹೌ ಇಂಡಿಯಾ ಸೀಸ್ ದಿ ವರ್ಲ್ಡ್, ಕೌಟಿಲ್ಯ ಟು ದಿ ಫಸ್ಟ್ ಸೆಂಚುರಿ ಟು 21st ಸೆಂಚುರಿ ಅಂದ್ರೆ ಇದನ್ನ ರಚಿಸಿದವರು ಯಾರಪ್ಪ ಅಂದ್ರೆ ಶ್ಯಾಮ್ ಶರಣ್ ಅಂತ. ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಶ್ಯಾಮ್ ಶರಣ್ ಅವರು. ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಶ್ಯಾಮ್ ಶರಣ್ ಅಂತ. ನೆಕ್ಸ್ಟ್ ಮತ್ತೆ ಬ್ರೀಫ್, ಇದೆಲ್ಲ ರಿಪೀಟೆಡ್ ಕ್ವಶನ್ಸ್ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಎಷ್ಟು ಸತಿ ರಿಪೀಟೆಡ್ ಆಗಿದೆ ಅಂತ. ಸೊ ಎಲ್ಲಾನು ಪ್ರಾಕ್ಟೀಸ್ ಮಾಡಿ ಇಟ್ಕೋಬೇಕು. ನಿಮ್ಮ ಬುಕ್ಸ್ ಓದ್ತೀವಿ ಅಂದ್ರೆ ಕಷ್ಟ, ತುಂಬಾನೇ ಇದಾವೆ ಕೃತಿಗಳು, ತುಂಬಾನೇ ಇದಾವೆ. ಡೈರೆಕ್ಟ್ ಬುಕ್ಸ್ ಓದ್ತೀನಿ ಅಂದ್ರೆ ಕಷ್ಟ. ಇದು ಇಸ್ ಬೆಟರ್ ಆಪ್ಷನ್. ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್, ಸ್ಟಿಫನ್ ಹಾಕಿನ್ಸ್. ಬುಕ್ಲೆಸ್ ಇನ್ ಬಾಗ್ದಾದ್, ಶಶಿ ತರೂರು. ಲಾಂಗ್ ವಾಕ್ ಟು ಫ್ರೀಡಮ್, ನೆಲ್ಸನ್ ಮಂಡೇಲಾ. ಟ್ರೂತ್, ಲವ್ ಅಂಡ್ ಎ ಲಿಟ್ಲ್ ಮಲೀಸ್, ಖುಷ್ವಂತ್ ಸಿಂಗ್. ನೆಕ್ಸ್ಟ್ APJ ಅಬ್ದುಲ್ ಕಲಾಂ ಅವರ ಈ ಗ್ರಂಥ ರಚಿಸಿದ್ದಾರೆ ಅಂದ್ರೆ ವಿಂಗ್ಸ್ ಆಫ್ ಫೈರ್, ಇಂಪಾರ್ಟೆಂಟ್ ಇದು. ಇನ್ನ ಬಿಟ್ವೀನ್ ದಿ ಅಸಾಸಿನೇಷನ್, ಅರವಿಂದ್ ಅಡಿಗ. ಡಾಲರ್ ಸೊಸೆ, ಸುಧಾಮೂರ್ತಿ ಅವರದು. ಬ್ಲೂ ಬುಕ್ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ನ ಅಧಿಕೃತವಾದಂತ ಪುಸ್ತಕವನ್ನ ಬ್ಲೂ ಬುಕ್ ಅಂತ ಹೇಳಿ ಕರೀತಾರೆ. ಗದಾಯುದ್ಧ, ರನ್ನನ ಗದಾಯುದ್ಧ ಬರ್ತಿರ್ತಕ್ಕಂಥವ್ರು ರನ್ನ ಅಂತ. ರನ್ನನ ಗದಾಯುದ್ಧ ಅಂತ ಜ್ಞಾಪಕ ಇಟ್ಕೊಂಡ್ರೆ ಡೈರೆಕ್ಟ್ ಆಗಿ ಮುಗಿದೋಗುತ್ತೆ. ಇನ್ನು ಅರವಿಂದ್ ಅಡಿಗ, ವೈಟ್ ಟೈಗರ್ಗೆ ಬೂಕರ್ ಅವಾರ್ಡ್ ಪ್ರಶಸ್ತಿ ಬಂದಿತ್ತು. ಮುಂದೆ ಕುರುಕ್ಷೇತ್ರ ಟು ಕಾರ್ಗಿಲ್, ಕುಲ್ದೀಪ್ ಸಿಂಗ್ ಅವ್ರದ್ದು. ಇನ್ನು ದಿ ಆದಿವಾಸಿ ವಿಲ್ ನಾಟ್ ಡಾನ್ಸ್, ಇದರ ಕೃತಿಯ ರಚನೆಕಾರರು ಯಾರಪ್ಪ ಅಂದ್ರೆ ಹನ್ಸತ್ ಸೋವೇಂದ್ರ ಶೇಖರ್ ಅಂತ. ಮೈ ಜರ್ನಿ ಟ್ರಾನ್ಸ್ಫಾರ್ಮಿಂಗ್ ಡ್ರೀಮ್ ಇಂಟು ಆಕ್ಷನ್, ಅಬ್ದುಲ್ ಕಲಾಂ ಅವ್ರದ್ದು, ಇಂಪಾರ್ಟೆಂಟ್ ಇದು. ಇನ್ನು ಮನಸ್ಸು, ಗಾಂಧಿ ಬಜಾರು, ನಿಸಾರ್ ಅಹಮದ್. 24 ಗಂಟೆಗಳಲ್ಲಿ 15 ಮಿಲಿಯನ್ ಪ್ರತಿಗಳನ್ನು ಮಾರಾಟ ಆಗಿ ಅತ್ಯಂತ ವೇಗವಾಗಿ ಮಾರಾಟ ಆದಂತಹ ಕೃತಿ ಯಾವ್ದಪ್ಪ ಅಂದ್ರೆ ಹ್ಯಾರಿ ಪಾಟರ್ ಅಂಡ್ ಡೆಡ್ಲಿ ಹ್ಯಾಲೋಸ್. ಇನ್ನು ಸ್ಯಾಂಡಿ ಸ್ಟ್ರೋಮ್ಸ್ ಯಾರ್ದಪ್ಪ ಅಂದ್ರೆ ಸಂದೀಪ್ ಪಟೇಲ್. ಓರಿಯೆಂಟಾಲಿಸಂ ಎಂಬ ಕೃತಿಯನ್ನು ಬರೆದವರು ಎಡ್ವರ್ಡ್ ಸೈದ್ ಅಂತ. ಹ್ಯಾರಿ ಪಾಟರ್ ಅಂಡ್ ದಿ ಫಿಲಾಸಫರ್ ಸ್ಟೋನ್ ಎಂಬ ಕೃತಿಯ ಗ್ರಂಥಕರ್ತರು ರೌಲಿಂಗ್ ಅವರು. ಭಾರತೀಯ ಕರಾವಳಿಯೊಡನೆ ಕಡಲ ಆಮೆಗಳ ಸಂರಕ್ಷಣೆಯ ಕತೆ ಪುಸ್ತಕವಾದ ಫ್ರಮ್ ಸೂಟ್ ಟು ಸೂಪರ್ ಸ್ಟಾರ್, ಇದು ಕಾರ್ತಿಕ್ ಶಂಕರ್ ಅವ್ರದ್ದು. ಇನ್ನ ಅಂಧೇರಿ ನಗರ್ ಚೌಪಟ್ ರಾಜ, ಭರತೇಂದ್ರ ಹರಿಶ್ಚಂದ್ರ ಅವ್ರದ್ದು. ಭಾರತೀಯ ಕರಾವಳಿಯೊಡನೆ ಕಡಲ ಆಮೆ, ಇದು ಮತ್ತೆ ರಿಪೀಟ್ ಆಗಿದೆ ಕಾರ್ತಿಕ್ ಶಂಕರ್. ರಿಪೀಟೆಡ್ ಕ್ವಶನ್, ನೋಡ್ತಾ ಇರ್ಬೇಕು ಯಾವ್ಯಾವ ರಿಪೀಟ್ ಆಗಿದಾವೆ ಅಂತ. ಇನ್ನ ಮರಿಯಾ ಮಿರಾಂಡಾ, ಗೋವಾ ವಿತ್ ಲವ್. ಇಂದಿರಾ ಗೋಸ್ವಾಮಿ, ನೀಲ್ಕ್ರಾಂತ ಬ್ರೋಜಾ. ವಿಕ್ಟರ್ ಹ್ಯಾಗೋ, ಲೆಸ್ ಮಿಸರಬಲ್ಸ್. ಇನ್ನು ನೈಪಾಲ್ ಅವ್ರದ್ದು ಬೆಂಡಿನೇ ನಿವರಿ, ಇದು ಇಂಪಾರ್ಟೆಂಟ್, ತೀರಾ ಇಂಪಾರ್ಟೆಂಟ್. ಕೃತಿಗಳ ಮೇಲೆ ತೆಗಿತಾರೆ 100% ಬಂದೇ ಕೃತಿಗಳ ಮೇಲೆ ಕ್ವಶನ್ ಕಂಪ್ಲೀಟ್ ಆಗೋದು, ಪೇಪರ್ ಕಂಪ್ಲೀಟ್ ಆಗಲ್ಲ. ಕೃತಿಗಳ ಮೇಲೆ 2 ಕ್ವಶನ್ ತೆಗೆದಿರ್ತಾರೆ. ಅವು ರಿಪೀಟೆಡ್ ಆಗಿರ್ತವೆ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿರ್ತವೆ. ಎರಡೇ ಆಪ್ಷನ್ ಇರೋದು. ಇಲ್ಲ ರಿಪೀಟೆಡ್ ಕ್ವಶನ್ಸ್ ಅಲ್ಲಿ ಹೋಗ್ತಾರೆ, ಇಲ್ಲ ಕರೆಂಟ್ ಅಫೇರ್ಸ್, ರೀಸೆಂಟ್ ಕರೆಂಟ್ ಅಫೇರ್ಸ್ ಮಾಡಿಸ್ತೀನಿ. ಕರೆಂಟ್ ಅಫೇರ್ಸ್ 1 ವರ್ಷದ ಬಿಡ್ಬೇಕಾದ್ರೆ ಸಿಗುತ್ತೆ. ಅದು ಇಲ್ಲ, ಇದು ಎರಡರಲ್ಲಿ ಒಂದ್ ಕಡೆ ತೆಗೆದಿರ್ತಾರೆ. ನೆಕ್ಸ್ಟ್ ಭಾರತದಲ್ಲಿ ಸಾಹಿತ್ಯಿಕ ವಿಮರ್ಶೆಗೆ ನಷ್ಟದ ಕೃತಿ ನಕ್ಷ ಯಾರ್ಯಾರು ಓದ್ರು ಅಂತ, ಯಾರ್ಯಾರು ನಿಮ್ಮ ಎಕ್ಸ್ಪೈರ್ ಆಗಿದ್ದಾರೆ ಅಂತ. ಫಸ್ಟ್ ನರೇಂದ್ರ ದಬೋಲ್ಕರ್ ಅವರು ಎಕ್ಸ್ಪೈರ್ ಆಗ್ತಾರೆ. ನಂತರ ಗೋವಿಂದ್ ಪನ್ಸಾರೆ ಎಕ್ಸ್ಪೈರ್ ಆಗ್ತಾರೆ. ನೆಕ್ಸ್ಟ್ MM ಕಲಬುರ್ಗಿ, ಆರ್ಡರ್ ವೈಸ್ ನೋಡ್ತಾ ಹೋಗೋದಾದ್ರೆ. ಇನ್ನ ಚೋಮನ ದುಡಿ ಯಾರದಪ್ಪ ಅಂದ್ರೆ ಶಿವರಾಮ್ ಕಾರಂತ್. ಇನ್ನ ರಾಕ್ಷಸ ತಂಗಡಿ ಗಿರೀಶ್ ಕಾರ್ನಾಡು, ರಾಕ್ಷಣ ತಂಗಡಿ. ಹರಕೆಯ ಕುರಿ ಯಾರದಪ್ಪ ಅಂದ್ರೆ ಚಂದ್ರಶೇಖರ್ ಕಂಬಾರ, ಹರಕೆಯ ಕುರಿ. ಇನ್ನ ಅಭಿಜ್ಞಾನ ಶಾಕುಂತಲ KY ನಾರಾಯಣ ಸ್ವಾಮಿ. ಇನ್ನ ಸಂಕ್ರಾಂತಿ P ಲಂಕೇಶ್. ನೆಕ್ಸ್ಟ್ ವಾರ್ ಅಂಡ್ ದಿ ಪೀಸ್ ಲಿಯೋ ಟಾಲ್ಸ್ಟಾಯ್. ಅನಿಮಲ್ ಫಾರ್ಮ್ಸ್
ಜಾನ್ ಆರ್ವೆಲ್. ನೆಕ್ಸ್ಟ್ ನೋ ಫುಲ್ ಸ್ಟಾಪ್ಸ್ ಇನ್ ಇಂಡಿಯಾ, ಮ್ಯಾಕ್ಟುಲಿ. ಇನ್ ದಿ ಫ್ಯಾಷನ್ ರೋಡ್, ಬೆನ್ ಓಕ್ರಿ. ಏಷ್ಯನ್ ಡ್ರಾಮಾ ಗುನ್ನಾರ್ ಮೆಡಲ್. ಇದು ಸುಮಾರು ಸಾರಿ ರಿಪೀಟೆಡ್ ಕ್ವಶನ್, ಇದು ಸುಮಾರು ಸಾರಿ ರಿಪೀಟ್ ಆಗಿದೆ. ಏಷ್ಯನ್ ಡ್ರಾಮಾ ಗುನ್ನಾರ್ ಮೆಡಲ್. ಕರ್ನಾಟಕದಲ್ಲಿ ಬಿಜಾಪುರದ ಹೆಸರುವಾಸಿಯಾದ ಗಣಿತಶಾಸ್ತ್ರಜ್ಞ, ಕರ್ನಾಟಕದ ಬಿಜಾಪುರದ ಹೆಸರುವಾಸಿಯಾದ ಗಣಿತಶಾಸ್ತ್ರಜ್ಞ ಭಾಸ್ಕರ ಬರೆದಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದ್ರೆ ಸಿದ್ಧಾಂತ ಶಿರೋಮಣಿ ಅಂತ. ಇಂಪಾರ್ಟೆಂಟ್ ಇದು, ಸಿದ್ಧಾಂತ ಶಿರೋಮಣಿ ಇಂಪಾರ್ಟೆಂಟು, ಸಿದ್ಧಾಂತ ಶಿರೋಮಣಿ ಅಂತ. ಇನ್ನು 1916ರಲ್ಲಿ ಯಾರು ಎ ನ್ಯಾಷನಲ್ ಫ್ಲಾಗ್ ಫಾರ್ ಇಂಡಿಯಾ ಎಂಬ ಶೀರ್ಷಿಕೆಯಡಿ 24 ಬಾವುಟಗಳ ವಿನ್ಯಾಸ ಇರತಕ್ಕಂಥ ಕಿರು ಪುಸ್ತಕ ರಚಿಸ್ತಾರಪ್ಪ ಅಂದ್ರೆ ಪಿಂಗಾಳಿ ವೆಂಕಯ್ಯ. ಪಿಂಗಾಳಿ ವೆಂಕಯ್ಯ, ಇದು ಇಂಪಾರ್ಟೆಂಟ್ ಆಗುತ್ತೆ, ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಾರೆ. ಪಿಂಗಾಳಿ ವೆಂಕಯ್ಯ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಾರೆ, ಇದು ಇಂಪಾರ್ಟೆಂಟ್ ಆಗೋ ಎಲ್ಲ ಚಾನ್ಸ್ ಇದೆ. ನ್ಯಾಷನಲ್ ಫ್ಲಾಗ್ ರಚನೆ ಮಾಡಿದ್ದು ಇವರೇ ಪಿಂಗಾಳಿ ವೆಂಕಯ್ಯನೇ ರಚನೆ ಮಾಡಿದ್ದು. ನೆಕ್ಸ್ಟ್ ವೇಟಿಂಗ್ ಫಾರ್ ವೀಸಾ ಅಂಬೇಡ್ಕರ್ ಅವ್ರದ್ದು. ನೆಕ್ಸ್ಟ್ ಆಟೋಬಯೋಗ್ರಫಿ ಆಫ್ ಎನ್ ಅನ್ನೋನ್ ಇಂಡಿಯನ್, ನೀರಜ್ ಚೌಧರಿ. ಇಂಡಿಯಾ ಎ ವೂಂಡೆಡ್ ಸಿವಿಲೈಸೇಷನ್, ವಿ.ಎಸ್. ನೈಪಾಲ್. ಕನ್ಫೆಷನ್ ಆಫ್ ಎ ಲವರ್, ಮುಲ್ಕರಾಜ್ ಆನಂದ್. ಅಂಡ್ ದಿ ಇಂಗ್ಲಿಷ್ ಟೀಚರ್ ಆರ್.ಕೆ. ನಾರಾಯಣನ್. ದ ಫ್ಯೂಚರ್ ಆಫ್ ಇಂಡಿಯಾ, ಬಿಮಲ್ ಜಲಾನ್ ಅವ್ರದ್ದು. ಫ್ಯೂಚರ್ ಆಫ್ ಇಂಡಿಯಾ ಬಿಮಲ್ ಜಲಾನ್. ಸೊ ವಿಡಿಯೋ ಸ್ವಲ್ಪ ಲೆಂತಿ ಆಯಿತು, ಎಲ್ಲರೂ ಸಮಾಧಾನವಾಗಿ ನೋಡಿ, ಎಲ್ಲ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಕೃತಿಗಳ ಮೇಲೆ ಕ್ವಶನ್ಸ್ ಬಂದೇ ಬರ್ತವೆ. ಓಲ್ಡ್ ಕ್ವಶನ್ ಪೇಪರ್ಸ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಓದೋದಕ್ಕಿರೋದು ಎರಡೇ ಮೆಥಡ್, ಸುಮಾರು ಕೃತಿಗಳಿದ್ದಾವೆ, A to Z ವರೆಗೂ ಇದಾವೆ. ಎಲ್ಲಾನು ಓದ್ಕೊಂಡು ಕುತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಜ್ಞಾಪಕಕ್ಕೆ ಇಡಕ್ಕಾಗಲ್ಲ. ಯಾವ್ಯಾವ ಪೇಪರಲ್ಲಿ ರಿಪೀಟೆಡ್ ಆಗಿದ್ದಾವೆ, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ನ ನೋಡ್ಕೊಂಡು ಹೋಗ್ಬೇಕು. ಒಂದು ಮೆಥಡ್, ಇನ್ನೊಂದು ಮೆಥಡ್ ಅಲ್ಲಿ ಪ್ಯೂರ್ ಕರೆಂಟ್ ಅಫೇರ್ಸ್ ಮೆಥಡ್. ಎರಡರಲ್ಲಿ ಒಂದ್ ಕಡೆ ಕಂಪಲ್ಸರಿ ತೆಗೆದಿರ್ತಾರೆ, ಇಲ್ಲ ಅದ್ರಲ್ಲಿ ತೆಗೆದಿರ್ತಾರೆ, ಇಲ್ಲ ಇದ್ರಲ್ಲಿ ತೆಗೆದಿರ್ತಾರೆ. ಸೊ ಇದಿಷ್ಟನ್ನು ಮಾಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಪ್ಯೂರ್ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿದೆ ಅದು ಕೊಡ್ತಾ ಹೋಗ್ತೀನಿ. ಇಷ್ಟು ಇಂಪಾರ್ಟೆಂಟ್ ಎಲ್ಲ ಎಕ್ಸಾಮ್ಸ್ಗೂ, ಕೇವಲ ನಿಮ್ಮ ಮಂಡ್ಯ DCC ಬ್ಯಾಂಕ್ಸ್ ಅಷ್ಟೇ ಅಲ್ಲ, ಎಲ್ಲ ಎಕ್ಸಾಮ್ಸ್ಗೂ ತೀರಾ ಇಂಪಾರ್ಟೆಂಟ್ ಆಗಿದೆ ಇದು. ಸೊ ವಿಡಿಯೋನ ಮ್ಯಾಕ್ಸಿಮಮ್ ನಮ್ಮ ಪೀಪಲ್ಗೆ ಶೇರ್ ಮಾಡಿ, ವಿಡಿಯೋನ ಸಾಧ್ಯವಾದಷ್ಟು ಫುಲ್ ನೋಡಿ, ಬರೆದಿಟ್ಕೊಳ್ಳಿ. ಪ್ರತಿಯೊಂದನ್ನು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.